ಸಬ್ಸ್ಕ್ರೈಬ್ ಮಾಡಿ ಅನ್ನು ನೋಡಲ್ಲ ತಾನೆ ಜ್ಯೂಸ್ ಕೊಟ್ಬಿಡುತ್ತ ಫಸ್ಟ್ ನೀನು ಮೊಬೈಲ್ ನೋಡಲ್ಲ ತಾನೆ ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಸೊ ಡೇ 3 ಅಲ್ಲಕ್ಕ, ಡೇ 3 ಇವಾಗ ಟೈಮ್ 5 o'clock. ಫುಲ್ ರೆಡಿ, ನಿದ್ದೆ. ನೆನ್ನೆ ನೈಟು ಬಂದ್ಬಿಟ್ವಿ ರೂಮ್ಗೇನೋ ಸ್ಟೈಲಾಗಿ 8:30 ಬಂದ್ವಿ ರೂಮ್ಗೆ. ಮಲ್ಗೋಣ ಅಂತ ಮಲಗ್ತೀವಿ ಅನ್ನೋ ಜೋಶಲ್ಲಿ, ಅದನ್ನು ನಿದ್ದೆ ಬರ್ತಿತ್ತು. ಇಬ್ಬರು ಏನು ಮಾಡಿದ್ವಿ, ಫೋನ್ ತೊಡಿದ್ವಿ, ಒಂದು 10 ನಿಮಿಷ ಮಲ್ಗೋಣ ಅಂತ. 9 ಗಂಟೆ, ಅದು 9:30 ಆಯಿತು. ಆಮೇಲೆ ನಮ್ದು ಹರಟೆ ಸ್ಟಾರ್ಟ್ ಆಯಿತು. 10 ಗಂಟೆಗೆ ಹರಟೆ ಸ್ಟಾರ್ಟ್ ಮಾಡಿದ್ದೀವಿ. 12 ಗಂಟೆವರೆಗೂ ಮತ್ತೆ ಎದ್ದು ಆಚೆ ಒಂದು ವಾಕ್ ಹೋಗಿ ಬಂದು, ಹೆಣ್ಣಂದಿರೆಲ್ಲ ನಮ್ಮನ್ನೇ ನೋಡ್ತೀವಿ. ಎಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ನಾವು 12 ಗಂಟೆಗೆ ಅವಳ ನಮ್ಮ ಮಲಗಿಸ್ಬಿಟ್ಟು ಮಲಗಿದ್ದಾಳೆ, ಬೈದು. ನಂದು ವಾರ್ನಿಂಗ್ ಬೇರೆ, ಮಲಗಂಗಿಲ್ಲ ನೀನು. ನನ್ನ ನಿದ್ದೆ 5 ಗಂಟೆಗೆ ಫಸ್ಟ್ ರೆಡಿ ಇರಬೇಕು ಅಂದರು ಅಂತ ರೆಡಿ ಆಗಿಬಿಟ್ವಿ. ಇವಾಗ 5:30ಗೆ ಬನ್ನಿ ಸರ್ ಸಾಕು ಅಂದರೆ ಅಂತ. ಪರವಾಗಿಲ್ಲ, ತಲೆ ಆರಿಸ್ಕೋಬೇಕಷ್ಟೆ. ಸೊ ಮತ್ತೆ ದೇವಸ್ಥಾನದಲ್ಲಿ ಸಿಗುವ. ಇವತ್ತು ಲಾಸ್ಟ್ ಆನ್ ಟೈಮ್ ರೆಡಿ ಆಗ್ತೀವಿ. ಸೊ ಮತ್ತೆ ದರ್ಶನದಲ್ಲಿ ಸಿಗ್ತೀನಿ. ಅಂದರೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ, ಬಟ್ ಪೂಜೆ ಎಲ್ಲ ನಮ್ಮ ಅಕ್ಕ ಪೂಜೆ ಮಾಡ್ತಾಳೆ, ಅದೆಲ್ಲ ಸ್ವಲ್ಪ ತೋರಿಸಿ ಮತ್ತು ದರ್ಶನ ಎಲ್ಲ ಮಾಡ್ಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್ ಅಷ್ಟೇ. ಗೆಸ್ ಗುಡ್ ಮಾರ್ನಿಂಗ್. ನನ್ನ ವಾಯ್ಸ್ ಹೋಗ್ಬಿಟ್ಟಿದೆ ಸ್ವಲ್ಪ ಐಸ್ ಕ್ರೀಮ್ ಎಫೆಕ್ಟ್ ಮೊನ್ನೆ ರಾತ್ರಿದು ಅನಿಸುತ್ತೆ. ಆ್ಯಂಡ್ ನೀರು, ಅದು ಫುಲ್ ಐಸ್ ಸೋಡಾ ಮಾತ್ರ ಸಖತ್ತಾಗಿತ್ತು, ಫುಲ್ ಜಾರ್ ಸೋಡಾ. ಓಕೆ ಗೈಸ್, ಬಾಯ್. ಗೋಪೂಜೆ ಮಾಡೇ ಕರ್ಕೊಂಡು ಹೋಗ್ತಾರೆ. ನಾವು ಹೇಳಿದ್ದಾಯಿತು, ನೀವು ಹೇಳ್ತೀರಾ? ನಮ್ಮ ದೊಡ್ಡಮ್ಮ ಏನೋ ಯೋಚನೆ ಮಾಡ್ತೇವೆ. ಏನಿರ್ಬೋದಕ್ಕ, ಇದೆಲ್ಲ ಮುಗಿಸ್ಕೊಂಡು ಹೋದ್ಮೇಲೆ ಒಂದು ಸೆಟ್ಟಾಗಿ ಮುಗ್ದೋಗ್ಲಿ. ಆಗಲೇ ಹೇಳ್ದಾಗೆ ಪೂಜೆಗೆ ಹೋದ್ವಿ. ಸೊ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು. ಅಲ್ಲಿ ನೀವು ನೋಡ್ಬೋದು, ಒಬ್ಬೊಬ್ರಿಗೆ ಸಪ್ರೇಟಾಗಿ ಅಲ್ಲಿ ಪೂಜೆ ಮಾಡೋದು. ಬಿಕಾಸ್ ಇದೇನೆಂದರೆ ಪ್ರತಿಫಲ ಸಪ್ರೇಟ್. ಇವಾಗ ನಮ್ಮದು ಏನು ಗೋತ್ರ ಆಗಿರ್ಬೋದು, ಹೆಸರಾಗಿರ್ಬೋದು, ಅದೆಲ್ಲ ಒಬ್ಬೊಬ್ರಿಗೂ ಡಿಫ್ರೆಂಟ್ ಇರುತ್ತಲ್ವ. ಸೊ ಇದು ಸಾಮೂಹಿಕವಾಗಿ ಮಾಡೋದಿಲ್ಲ, ಸಪ್ರೇಟಾಗಿ ಮಾಡ್ತಾರೆ. ಆ್ಯಂಡ್ ಈ ಪೂಜೆ ಏನಪ್ಪ ಅಂದರೆ, ನಾವು ಸೂತಕದಲ್ಲಿರ್ತೀವಿ. ನಿನ್ನೆ ನಾನು ಹೇಳ್ದಾಗೆ, ಅಂದರೆ ನನ್ನ ಪ್ರೀವಿಯಸ್ ವ್ಲಾಗ್ ನೀವು ನೋಡಿದರೆ ಅದರಲ್ಲಿ ಹೇಳಿರ್ತೀನಿ, ಸರ್ಪ ಸಂಸ್ಕಾರ ಪೂಜೆ. ಸೊ ಗಂಡು ನಾಗನ ಬಲಿ ಕೊಟ್ಟಾದಮೇಲೆ ನಾವು ಏನು ಸೂತಕದಲ್ಲಿರ್ತೀವಿ, ಆ ಸೂತಕನ ಕಳ್ಕೊಳ್ಳೋದಕ್ಕೋಸ್ಕರ ಮಾಡೋ ಪೂಜೆ. ಸೊ ಈ ಪೂಜೆ ಆದಮೇಲೆ ನಾವು ದೇವ್ರ ದರ್ಶನ ಮಾಡ್ಬೋದು. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ದೇವರ ದರ್ಶನಕ್ಕೆ ಕೂಡ ಹೋದ್ವಿ. ದೇವರ ದರ್ಶನಲ್ಲಿ ನಾನು ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಫುಲ್ ಮಳೆ ಅಂದರೆ ಮಳೆ. ಆದರೆ ನಮಗೆ ತುಂಬ ಒಳ್ಳೆಯದೇ ದರ್ಶನ ಕೂಡ ಆಯಿತು. ಅಪ್ಪಗೆ ಪರಿಚಯ ಇರೋದ್ರಿಂದ ಡೈರೆಕ್ಟ್ ಬಿಟ್ಟಿದ್ರು. ಸೊ ಅಲ್ಲಿ ತುಂಬ ಚೆನ್ನಾಗಿ ದರ್ಶನ ಮಾಡ್ಕೊಂಡ್ವಿ. ನನಗೆ ಯಾವ ಕ್ಲಿಪ್ಪಿಂಗ್ಸು ಅಲ್ಲಿ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಫುಲ್ ಜೋರು ಮಳೆ. ತುಂಬ ಜನಕ್ಕೆ ಗೊತ್ತಿರುತ್ತೆ ಎಷ್ಟು ಮಳೆ ಅಂತ. ಸೊ ಅಲ್ಲಿ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಅದೇ ಮತ್ತು ಗೋಪೂಜೆ ಎಲ್ಲ ಮುಗಿಸ್ಕೊಂಡು, ಇಲ್ಲಿ ಏನೇನು ಇರುತ್ತೆ ಅದೆಲ್ಲ ಮುಗಿಸ್ಕೊಂಡೇ ನಾವು ದೇವಸ್ಥಾನಕ್ಕೆ ಹೋಗಬೇಕು. ಯಾಕಂದರೆ ಮತ್ತೆ ನಾವು ಡೈರೆಕ್ಟ್ ದೇವಸ್ಥಾನದಿಂದ ಬೆಂಗಳೂರಿಗೆ ಹೊರಡೋದಿರುತ್ತೆ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನದಲ್ಲಿ ದೇವ್ರ ದರ್ಶನ ಕೂಡ ಮಾಡಿಕೊಂಡು, ನನಗೆ ಅಲ್ಲಿ ಫೋಟೋಸ್ ಕೂಡ ತೆಗಿಯೋಕ್ಕಾಗಲಿಲ್ಲ, ಕ್ಲಿಪ್ಪಿಂಗ್ಸ್ ಕೂಡ ಮಾಡೋಕ್ಕಾಗಲಿಲ್ಲ. ಸೊ ಅಷ್ಟು ಕವರ್ ಮಾಡಿದ್ದೀನಿ ಮಳೆಯಿಂದ ಅಷ್ಟೇ. ಸೊ ಒಳ್ಳೆ ದರ್ಶನ ಮಾಡಿಕೊಂಡು ಸುಬ್ರಹ್ಮಣ್ಯ ಸ್ವಾಮಿ. ಅದಾದಮೇಲೆ ನಾವು ಅಲ್ಲೇ ಸ್ಮಾಲ್ ಸ್ಟ್ರೀಟ್ ಹೋದ್ವಿ ಪರ್ಚೇಸ್ ಮಾಡೋಣ ಅಂತ. ನಿಮ್ಗೆ ಗೊತ್ತಿರುತ್ತೆ, ದೇವಸ್ಥಾನದ ಹತ್ರ ಇದೆ, ತುಂಬ ಶಾಪ್ಸ್ ಇದೆ. ಸೊ ಅಲ್ಲಿ ಹೋಗಿ ಸ್ವಲ್ಪ ಪರ್ಚೇಸ್ ಎಲ್ಲ ಮಾಡಿ, ಫುಲ್ ಮಳೇಲೆಲ್ಲ ನೆಂದೋಗಿದ್ವಿ. ನನ್ನ ಬಟ್ಟೆ ಅಂತೂ ಫುಲ್ ಒದ್ದೆ ಆಗಿಬಿಟ್ಟಿತ್ತು, ಯಾಕಂದರೆ ಅಷ್ಟು ಜೋರು ಮಳೆ ಇತ್ತು. ಸೊ ಬಿಸಿ ಕಾಫಿ ಕುಡಿಯೋಣ ಅಂತ ಅಲ್ಲೇ ಇದ್ದಂಥ ಒಂದು ಹೋಟೆಲಿಗೆ ಹೋಗಿ ಕಾಫಿ ಎಲ್ಲ ಕುಡ್ಕೊಂಡು, ಅದಾದಮೇಲೆ ಮತ್ತೆ ನಾವು ರೂಮ್ಗೆ ಹೋಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ವಿ. ಲಗೇಜ್ ಎಲ್ಲ ಆಲ್ಮೋಸ್ಟ್ ಆಗಿತ್ತು, ಬಿಕಾಸ್
ಏನು ಹಂಗೆ ಎತ್ತಿಟ್ಕೊಂಡಿದ್ವಿ. ಬಟ್ ಇವತ್ತೆಲ್ಲ ಯೂಸ್ ಮಾಡಿದ್ದಂಥ ಕ್ಲಾತ್ಸ್ನೆಲ್ಲ ಎತ್ತಿಟ್ಕೊಂಡು ರೂಮಿಂದ ಓಕೆ ಬಾಯ್ ಬಾಯ್. ಒಂದು ಒಳ್ಳೆ ಹೋಟೆಲ್, ಚೆನ್ನಾಗಿತ್ತು ಸ್ಟೇ. ಹೆಂಗಿತ್ತು ಸ್ಟೇ? ಕ್ಲೀನಾಗಿತ್ತು ಎಲ್ಲ. ಸೊ ಬಾಯ್. ಸರಿ ಬಾಯ್ ಮಾಡಾಯ್ತು, ಒಂದು ಬಾಯ್ ಮಾಡು. ಲವ್ ಯು ಗಾಯ್ಸ್. ಬಾಯ್. ಥ್ಯಾಂಕ್ ಯು. ಅವನು ಅಳ್ತಾನ ಅವನು. ಓಕೆ ಬಾಯ್ ಬಾಯ್ ಎಲ್ಲರಿಗೂ. ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತೀನಿ ಅಂದ್ಕೊಂಡಿದ್ದೀನಿ. ಇಲ್ಲ ಹೋಟ್ಲಿಗೆ ಊಟಕ್ಕೆ ಹೋಗ್ತಿದ್ದೀವಿ, ಅದನ್ನು ಮಾಡಿ ಆಮೇಲೆ ಮುಗಿಸು. ಸಬ್ಸ್ಕ್ರೈಬ್ ಮಾಡಿ. ಮನೆಗೆ ಹೋದ್ಮೇಲೆ ಮುಗ್ಸೋಕ್ಕೆ ಆಗಲ್ಲ, ಲಾಸ್ಟಿಗೆ ಮರ್ತೋಗ್ತೀನಿ ಗೈಸ್. ಸೊ ಊಟ ಆದಮೇಲೆ ಈ ವ್ಲಾಗ್ನ ಮುಗಿಸ್ತೀನಿ. ಯಾಕೆ ತಲೆನೋವ್ತಿದ್ಯಾ? ಮತ್ತೆ ಹಂಗಿದ್ಯಾ ಒಂಥರ ಮಂಕ. ಮಿನಿ ಮೀಲ್ಸ್. ಊಟಕ್ಕೆ ಬಂದೆ. ನಿದ್ದೆ ಇಲ್ಲ ಗೈಸ್, ನಿದ್ದೆ ಬರುತ್ತೆ. ನಾವು ಮಲಗಿಲ್ಲ. ಊಟ ನಮ್ಮಪ್ಪ ಊಟ, ನಮ್ಮಮ್ಮ ಊಟ, ನನ್ನ ತಂಗಿ ನೂಡಲ್ಸ್ ಹೇಳಿದ್ದಾಳೆ. ಅಕ್ಕಂಗೆ ಹೌದು ಇದೆ ಪಾ ತಿನ್ನು, ಎಲ್ಲ ಒಂದೊಂಚೂರು ತಿನ್ಬೇಕು. ಅವಳು ತಿನ್ನಲ್ಲ ಸ್ವೀಟ್, ತಿನ್ನು. ಇಲ್ಲಿದೆ ಅವಳು ತಿನ್ನು. ನಾನು ಕೊಡ್ತೀನಿ, ತಿನ್ನು. ನೀನು ಒಂದು ಊಟ ತಿನ್ನು. ಇರು ಕ್ಲೀನಾಗಿ. ತಾತ ಪ್ಲೀಸ್ ಕೊಡು ತಾತ ಅನ್ನು. ಕೇಳ್ಬೇಕು ಕ್ಲೀನಾಗಿ. ಟೆನ್ಷನ್ ಆಗ್ತಾ ಇದೆ ಅವನಿಗೆ. ನಂಗೆ ಟೆನ್ಷನ್ ಆಗ್ತೈತೆ. ಇರು ಕೊಡ್ತೀನಿ. ಆಯ್ತು ಕೊಡಪ್ಪ, ಪಾಪ ಮಗು. ತಾತ ಪ್ಲೀಸ್ ಕೊಟ್ಟು ತಾತ. ಮೊಬೈಲ್ ನೋಡ್ತೀಯಾ? ಮೊಬೈಲ್ ನೋಡಲ್ಲ ಕಣ್ಣಲ್ಲಿ ನೀರು ನೋಡು. ಮೊಬೈಲ್ ನೋಡ್ತೀಯಾ? ನೋಡಲ್ಲ ತಾನೆ? ಇದು ಕಣ್ಣಲ್ಲಿ ನೋಡಿ. ಜ್ಯೂಸ್ ಕೊಟ್ಬಿಡು ತಾತ ಫಸ್ಟ್ ನೀನು. ಮೊಬೈಲ್ ನೋಡಲ್ಲ ತಾನೆ? ಕೂತ್ಕೋ, ಕೂಚೋ. ಅವನಿಗೆ ಮ್ಯಾಂಗೋ ಜ್ಯೂಸ್ ಇಷ್ಟ. ಕಾಲ್ ಮಾಡ್ತಾನೆ, ಚಿಕ್ಕಿ ನಂಗೆ ಮ್ಯಾಂಗೋ ಜ್ಯೂಸ್ ಬೇಕು ಅಂತ. ಮಂದಿ ತಾತ ಥ್ಯಾಂಕ್ ಯು ಹೇಳು. ಮೊಬೈಲ್ ನೋಡಬಾರ್ದು. ನೋಡ್ತೀಯಾ? ಅಕ್ಕ ಇದು ಕುಡಿ ಬರ್ತಾನೆ, ಕುಡಿ ಇಲ್ಲ ನಾನು ಕಾಫಿ ಕುಡಿತೀನಿ, ಅದೆಲ್ಲ ಇದೆ. ಸ್ವೀಟ್ ಅದೊಂಥರ ಹೆಂಗೆ ಎತ್ತಾ ಇರೋದು ನೀನು? ಹಿಂಗೆ ಎತ್ತಿದ್ರೆ ಆಯ್ಮ್ಗೆ ಏನು ಬೇಡ, ಮ್ಯಾಂಗೋ ಮಾತ್ರ ಮಸಾಲೆ ಪುರಿ ಕಜ್ಜಿ ತಿನ್ನದೇ. ಗಗ್ಗು ಮಸಾಲೆ ಮನೆಯಲ್ಲಿ ಪಾನಿಪುರಿ ಹೆಂಗಾಯ್ತಕ್ಕ? ಹೆಂಗೈತೆ ಮಮ್ಮಿ? ತಿಂತೀನಿ ನಿಜ ಬೇಡ. ಅದು ಮಾತ್ರ ಸಾಧ್ಯ ಅಲ್ಲ ಅವ್ರ ಕೈಯಲ್ಲಿ. ಮನೆಗೆ ಬಂದ್ರೆ ಹಂಗೆ ಹೋಗ್ಬಿಡ್ರ. ಇವತ್ತೆಲ್ಲ ಬಾಯ್ ಬಾಯ್. ನೆಕ್ಸ್ಟ್ ಯಾವಾಗ ಸಿಗ್ತೀವೋ ಗೊತ್ತಿಲ್ಲ. ಬಾಯ್ ಅಮ್ಮ, ಬಾಯ್. ಹುಷಾರು. ಥ್ಯಾಂಕ್ ಯು ಎಲ್ಲ ಹೇಳ್ತಾವಳೆ. ಮದುವೆ ಆದ್ಮೇಲೆ ಬಂದಿರೋದಕ್ಕ ಹಂಗಲ್ಲ. ಮನ್ವಿ ಬಾಯ್. ಮನ್ವಿಕು ಲೇಖನ ಫುಲ್. ಮನ್ವಿ ಬಾಯ್. ಲವ್ ಯು. ಸಬ್ಸ್ಕ್ರೈಬ್ ಮಾಡಿ ಅನ್ನು. ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಅನ್ನು.
ಇದೇ ಮಗ್ನೆಲ್ಲ